ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ದಾಸವಾಳ ಗಿಡಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ದಾಸವಾಳ ಗಿಡಗಳನ್ನು ಮಳೆಗಾಲದಲ್ಲಿ ಹೇಗೆ ನಾವು ಕೇರ್ ಮಾಡಬೇಕು, ಹೇಗೆಲ್ಲ ನೋಡಿಕೊಂಡ್ರೆ ಒಳ್ಳೊಳ್ಳೆ ಹೂಗಳನ್ನು ನಾವು ಪಡಿಬೋದು. ಮೊಗ್ಗುಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಅಥವಾ ಗಿಡವನ್ನು ಆರೋಗ್ಯವಾಗಿ ನಾವು ಹೇಗೆ ನೋಡ್ಕೊಳ್ಬಹುದು ಅನ್ನೋದನ್ನು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋ ಪ್ರತಿಯೊಂದು ಹಂತದಲ್ಲಿಯೂ ಒಳ್ಳೆಯ ಮಾಹಿತಿಯನ್ನು ಹೊಂದಿರುತ್ತೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ದಾಸವಾಳ ಗಿಡಗಳಲ್ಲಿ ನಾವು ಅತ್ಯುತ್ತಮವಾದ ಹೂಗಳನ್ನ ಪಡಿಬೇಕು ಅಂದರೆ ನಾವು ಕೆಲವನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೆ ನೀರು ಕೊಡೋದಿರ್ಬೋದು, ಅದರದ್ದು ಪ್ರೂನಿಂಗ್ ಟೈಮ್ ಇರ್ಬೋದು, ಅದನ್ನು ಕಟ್ಟಿಂಗ್ ಮಾಡಿ ಬೆಳೆಸ್ಕೊಳ್ಳೋಂಥ ರೀತಿ ಇರ್ಬೋದು, ಗೊಬ್ಬರ ಇರ್ಬೋದು. ಈಗ ಎಲ್ಲ ರೀತಿಯಲ್ಲಿಯೂ ನಾವು ಅದನ್ನು ಸರಿಯಾದ ಸಮಯಕ್ಕೆ ಆ ಕೆಲಸಗಳನ್ನು ಮಾಡಿದಾಗ ನಾವು ಒಳ್ಳೆಯ ಹೂಗಳನ್ನು ನಿರೀಕ್ಷೆ ಮಾಡ್ಬೋದು. ದಾಸವಾಳ ಗಿಡಗಳಲ್ಲಿ ಅವೆಲ್ಲವನ್ನು ಮಾಡಿದಾಗ ದಾಸವಾಳ ಗಿಡ ಅತ್ಯುತ್ತಮವಾದ ಹೂಗಳನ್ನು ನಮಗೆ ಖಂಡಿತ ಕೊಡುತ್ತೆ. ಹಾಗೆ ಹೇಗೆಲ್ಲ ನೋಡ್ಕೋಬೇಕು ಅಂತ ಬನ್ನಿ ಹೇಳ್ತೇನೆ. ಮೊದಲಿಗೆ ದಾಸವಾಳ ಗಿಡಗಳಲ್ಲಿ ನೆಲದಲ್ಲಿ ಹಾಕಿರುವಂತಹ ಗಿಡವನ್ನು ಕೇರ್ ಮಾಡುವಂತಹ ರೀತಿ ಬೇರೆ ಇರುತ್ತೆ. ಹಾಗೆಯೇ ನಾವು ಪಾಟ್ಗಳಲ್ಲಿ ಹಾಕಿರುವಂತಹ ಗಿಡವನ್ನು ಕೇರ್ ಮಾಡೋ ರೀತಿ ಬೇರೆ ಇರುತ್ತೆ. ನೆಲದಲ್ಲಿ ಹಾಕಿರುವಂತಹ ಗಿಡಗಳನ್ನು ನಾವು ಇಷ್ಟೊಂದು ಕೇರ್ ಮಾಡಿ ಬೆಳೆಸುವಂತಹ ಅಗತ್ಯ ಇರಲ್ಲ. ಯಾಕೆಂದರೆ ಅದು ನೆಲದಲ್ಲಿರೋದ್ರಿಂದ ಅದಕ್ಕೆ ಪೋಷಕಾಂಶಗಳು ಮಣ್ಣಿನ ಹೇರಳವಾಗಿ ಬೇರುಗಳಿಗೆ ಸಿಕ್ಕೋದ್ರಿಂದ ಅಲ್ಲೇ ಅದು ಪೋಷಕಾಂಶಗಳನ್ನು ಉತ್ಪತ್ತಿ ಮಾಡಿಕೊಂಡು ಗಿಡ ಚೆನ್ನಾಗಿ ಬೆಳೆಯುತ್ತೆ. ಪಾಟಲ್ಲಿ ಬೆಳೆಸುವಂತಹ ಗಿಡಗಳನ್ನು ನಾವು ತುಂಬ ಕೇರ್ ಮಾಡಬೇಕಾಗುತ್ತೆ. ಆವಾಗವಾಗ ಒಂದು 15 ದಿನಕ್ಕೊಮ್ಮೆ ಆದರೂ ನಾವು ಗಿಡಗಳಿಗೆ ಫರ್ಟಿಲೈಸರ್ನ ಕೊಡಬೇಕಾಗುತ್ತೆ. ಯಾಕೆಂದರೆ ದಾಸವಾಳ ಗಿಡಗಳು ಒಂದು ಹೆವಿ ಫೀಡಿಂಗ್ ಪ್ಲ್ಯಾಂಟ್ ಆಗಿರುತ್ತೆ. ಆ ರೀತಿ ನಾವು ಫರ್ಟಿಲೈಸರ್ನ ಕೊಟ್ಟಾಗಲೇ ನಾವು ಒಳ್ಳೆಯ ಹೂಗಳನ್ನ ಈ ಗಿಡಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಗುಂಪಾದ ಹೂಗಳು ಬರಬೇಕು ಅಂದರೆ ಇದನ್ನು ನೋಡ್ಕೊಳ್ಳುವಂತಹ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಾಸವಾಳ ಗಿಡಗಳು ಒಂದು ಹೆವಿ ಫೀಡಿಂಗ್ ಪ್ಲ್ಯಾಂಟ್ ಆಗಿರುತ್ತೆ. ಅದನ್ನು ನೆನ್ಪಿಟ್ಕೋಬೇಕು. ಪಾಟ್ಗಳಲ್ಲಿ ಗಿಡಗಳನ್ನು ಬೆಳೆಸೋವಂಥವ್ರು ಅದಕ್ಕೆ 15 ದಿನಗಳಿಗೊಮ್ಮೆ ಆದರೂ ಕೂಡ ನಾವು ಫರ್ಟಿಲೈಸರ್ನ ಕೊಡ್ತಾನೆ ಇರಬೇಕು. ಈ ಗಿಡಗಳನ್ನು ಪಾಟ್ ಸೈಜ್ ಬಗ್ಗೆ ಹೇಳಬೇಕಾದ್ರೆ ದಾಸವಾಳ ಗಿಡಗಳಿಗೆ 10 ರಿಂದ 12 ಇಂಚಿನ ಪಾಟ್ಗಳಲ್ಲಿ, ಈ ರೀತಿ ದೊಡ್ಡ ಪಾಟ್ಗಳಲ್ಲಿಯೂ ಕೂಡ ಹಾಕ್ಬೋದು. ಅಥವಾ ಈ ರೀತಿ 8 ಇಂಚು ಪಾಟ್ಗಳಲ್ಲಿಯೂ ಕೂಡ, ನನ್ನ ಅಭಿಪ್ರಾಯದ ಪ್ರಕಾರ 8 ಇಂಚು ಪಾಟ್ಗಳಲ್ಲಿಯೂ ಕೂಡ ದಾಸವಾಳ ಗಿಡಗಳನ್ನು ನಾವು ಬೆಳೆಸ್ಬೋದು. ನಾನು ಸುಮಾರು ದಾಸವಾಳ ಗಿಡಗಳನ್ನು 8 ಇಂಚು ಪಾಟ್ಗಳಲ್ಲಿ 1 ವರ್ಷ ಆಗೋವರೆಗೂ ಕೂಡ ನಾನು ಬೆಳೆಸಿದ್ದೆ. ಇವೆಲ್ಲ ಬಂದು ನಾನು ಕಟ್ಟಿಂಗಿಂದ ಬೆಳೆಸಿರುವಂತಹ ದಾಸವಾಳ ಗಿಡಗಳು ನೋಡ್ಬೋದು. ಸುಮಾರು ಪಾಟಲ್ಲಿದೆ. ಈಗ ಮಳೆ ಆಯ್ತಲ್ಲ, ಅದಕ್ಕಾಗಿ ಎಲ್ಲವನ್ನು ನಾನು ಈಚೆ ತೆಗೆದು ಇಟ್ಟಿದ್ದೀನಿ. ಮಳೆ ನೀರಿಗೆ ಬೇಗ ಬೆಳೆಯುತ್ತವೆ ಅಂತ ಇವೆಲ್ಲ ನಾನು ಫೆಬ್ರವರಿ ಮತ್ತು ಮಾರ್ಚಲ್ಲಿ ಹಾಕಿದ್ದಂತಹ ಗಿಡಗಳು. ಈ ದಾಸವಾಳ ಗಿಡದ ಪಾಟ್ಗಳನ್ನು ನಾವು ನರ್ಸರಿಯಿಂದ ತಂದಂತಹ ಗಿಡಗಳನ್ನು ಪಾಟ್ಗೆ ಚೇಂಜ್ ಮಾಡಿ 1 ವರ್ಷ ಆಗೋವರೆಗೆ ಬೇರೆ ಪಾಟ್ಗಳಿಗೆ ಪದೇ ನಾವು ಗಿಡಗಳನ್ನು ಶಿಫ್ಟ್ ಮಾಡಬಾರ್ದು. ಹಾಗೆ ಶಿಫ್ಟ್ ಮಾಡೋದ್ರಿಂದ ಗಿಡ ಸ್ಟ್ರೆಸ್ಗೆ ಒಳಗಾಗಿ ಗಿಡ ಸಾಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವೈಲೇಬಲ್ ಇದ್ದರೆ ನೀವು ದೊಡ್ಡ ಪಾಟ್ಗೆ ಹಾಕ್ಕೊಂಬಿಡಿ. ಇಲ್ಲಾಂದರೆ 8 ಇಂಚ್ ಪಾಟಲ್ಲಿ ಹಾಕ್ಕೊಂಡ್ರೂ ಕೂಡ ಈ ಗಿಡವನ್ನು ಬೆಳೆಸ್ಬೋದು. ಆದರೆ ಪದೇ ಪಾಟ್ನ ರೀಪಾಟ್ ಮಾಡಬಾರ್ದು. ದಾಸವಾಳ ಗಿಡಗಳನ್ನು ಅಟ್ಲೀಸ್ಟ್ 1 ರಿಂದ 1.5 ವರ್ಷಗಳ ಕಾಲ ಆದರೂ ಕೂಡ ನಾವು ಗ್ಯಾಪ್ ಕೊಟ್ಟು ನಂತರ ನಾವು ರೀಪಾಟ್ ಮಾಡೋದು ಒಳ್ಳೆಯದು. ಹಾಗೆ ದಾಸವಾಳ ಗಿಡಗಳಲ್ಲಿ ಪ್ರೂನಿಂಗ್ ಮಾಡಿ ಬೆಳೆಸೋವಂಥದ್ದು ತುಂಬ ಇಂಪಾರ್ಟೆಂಟ್. ನೋಡಿಗೆ ಹೂವಿಲ್ಲದಂತಹ ಕುಡಿ ಭಾಗಗಳನ್ನು ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸ್ಲ್ಯಾಂಟಾಗಿ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ಇಲ್ಲಿ ಮತ್ತೆ ಬ್ರ್ಯಾಂಚ್ಗಳು ಸ್ಟಾರ್ಟ್ ಆಗಿ ನಮಗೆ ಗಿಡ ಬುಷಿಯಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಈ ಗಿಡಗಳನ್ನು ಆವಾಗವಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು. ಅಂದರೆ ಪ್ರೂನಿಂಗ್ ಸಮಯ ಬಂದು ಇದ್ರದ್ದು ಫೆಬ್ರವರಿ ತಿಂಗಳಾಗಿರುತ್ತೆ. ಫೆಬ್ರವರಿ ತಿಂಗಳಿಂದ ಈ ಗಿಡವನ್ನು ಪ್ರೂನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಒಳ್ಳೆ ಬ್ರ್ಯಾಂಚ್ಗಳು ಬಂದು ಒಳ್ಳೆ ಬುಷಿಯಾದ ಗಿಡವನ್ನು ನಾವು ನೋಡ್ಬೋದು. ಹಾಗಾಗಿ ದಾಸವಾಳ ಗಿಡಗಳಲ್ಲಿ ಪ್ರೂನಿಂಗ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಫೆಬ್ರವರಿ ಮತ್ತು ಮೇನಲ್ಲಿ ಪ್ರೂನಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಗ ಮಳೆಗಾಲ ಮೇನಲ್ಲಿ ಆದರೆ ಮಳೆಗಾಲ ಸ್ಟಾರ್ಟ್ ಆಗಿರುತ್ತೆ. ಫೆಬ್ರವರಿಯಲ್ಲಿ ಆದರೆ ಇದ್ರದ್ದು ಗ್ರೋಯಿಂಗ್
ಪೀರಿಯಡೇ ಬಂದು ಫೆಬ್ರವರಿ ತಿಂಗಳು ಆಗಿರುತ್ತೆ. ದಾಸವಾಳ ಗಿಡಗಳ ಗ್ರೋಯಿಂಗ್ ಪೀರಿಯಡ್, ಬೆಳವಣಿಗೆ ತಿಂಗಳು ಅಂತ ಹೇಳ್ತಾರೆ. ಹಾಗಾಗಿ ಫೆಬ್ರವರಿಯಲ್ಲಿ ಮಾಡ್ಬೋದು, ಇಲ್ಲ ಮೇ ತಿಂಗಳಲ್ಲೂ ಕೂಡ ಈ ರೀತಿ ಪ್ರೂನಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದಂತಹ ಜಾಗಕ್ಕೆ ನಾವು ಯಾವುದೇ ರೀತಿ ಮಳೆ ನೀರು ಹೋಗದೇ ಇರಲಿ ಅಂತೇಳಿ ಅದಕ್ಕೆ ಈ ರೀತಿ ಮಣ್ಣನ್ನು ಹಾಕ್ಬೋದು, ಇಲ್ಲಿ ಫಂಗಿಸೈಡನ್ನ ಹಾಕಿ ಕ್ಲೋಸ್ ಮಾಡ್ಬೋದು. ಅಥವಾ ನಮ್ಮ ಹಳ್ಳಿಗಳಲ್ಲಿ ಮಾಮೂಲಿ ಸಗಣಿಯಿಂದ ಇದನ್ನು ಕ್ಲೋಸ್ ಮಾಡ್ತಾಯಿದ್ರು. ಹಾಗೆ ನಾವು ಯಾವುದಾದ್ರು ಒಂದನ್ನು ಉಪಯೋಗಿಸಿ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಸಾಮಾನ್ಯವಾಗಿ ಅಲ್ಲೇ ಸಿಕ್ಕುವಂಥ ಈ ರೀತಿ ಮಣ್ಣಿನಿಂದ ಈ ಭಾಗವನ್ನು ನಾನು ಕ್ಲೋಸ್ ಮಾಡೋದು ನನ್ನ ಅಭ್ಯಾಸ. ಹೀಗೆ ಯಾವುದಾದ್ರು ಒಂದನ್ನು ಉಪಯೋಗಿಸಿ ನಾವು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಗಿಡ ಹಾಳಾಗದೇ ಇದ್ದಂತೆ ನಾವು ನೋಡ್ಕೊಳ್ಬೋದು. ದಾಸವಾಳ ಗಿಡಗಳಲ್ಲಿ ಪ್ರೂನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪಾಟ್ನಲ್ಲಿ ಇರುವಂತಹ ಗಿಡಗಳು ಈ ರೀತಿ ಚಿಕ್ಕ ಚಿಕ್ಕ ಗಿಡಗಳಾಗಿದ್ದರೆ ಅದನ್ನು ಪ್ರೂನಿಂಗ್ ಮಾಡುವಂತಹ ಅಗತ್ಯ ಇಲ್ಲ. ಈ ರೀತಿ ದೊಡ್ಡ ಗಿಡ ಆಗಿದ್ದಾಗ ಪ್ರೂನಿಂಗ್ ಮಾಡೋದು ಒಳ್ಳೆಯದು. ಹಾಗೆ ಪ್ರೂನಿಂಗ್ ಮಾಡಿ ಬಂದಂತಹ ಈ ಕಡ್ಡಿಗಳನ್ನು ನಾವು ಬಿಸಾಕುವಂತಹ ಅಗತ್ಯ ಇಲ್ಲ. ಮತ್ತು ಇದನ್ನು ನಾವು ರಿಪಾಟ್ ಮಾಡಿಕೊಂಡ್ರೆ ಅಥವಾ ಯಾವುದಾದ್ರು ಒಂದು ಪಾಟ್ಗಳಲ್ಲಿ ನಾವು ಹೀಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಮತ್ತೆ ಇದರಲ್ಲೇ ಹೊಸ ಗಿಡಗಳು ಆರಂಭ ಆಗ್ತವೆ. ಹಾಗಾಗಿ ಈ ರೀತಿ ಬಲಿತಂತಹ ಕಡ್ಡಿಗಳನ್ನು ನಾವು ತಗೊಂಡು ಮತ್ತೆ ನಾವು ಹೊಸ ಗಿಡಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಕಡ್ಡಿಗಳು ವೇಸ್ಟ್ ಕೂಡ ಆಗೋದಿಲ್ಲ. ಒಳ್ಳೆ ಕಲರ್ ಗಿಡಗಳಾಗಿದ್ದರೆ ನಾವು ಮತ್ತೆ ಅದನ್ನು ರಿಪಾರ್ಟ್ ಮಾಡ್ಕೊಳ್ಬೋದು. ಅದರಿಂದನೂ ಕೂಡ ಹೊಸ ಗಿಡಗಳನ್ನು ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಗಿಡಕ್ಕೆ ಸ್ವಲ್ಪ ರೋಗ ಕೂಡ ಹೆಚ್ಚು ಇರುತ್ತೆ. ನೋಡಿ, ಈ ರೀತಿ ರೋಗ ನೋಡ್ಬೋದು ನೀವು. ಈ ರೀತಿ ರೋಗಗಳು ಬಂದಂತಹ ಸಂದರ್ಭದಲ್ಲಿ ಗಿಡಗಳನ್ನು ನಾವು ಬೇರೆ ಗಿಡಗಳಿಂದ ದೂರದಲ್ಲಿ ಇಡಬೇಕಾಗುತ್ತೆ. ಯಾಕೆಂದರೆ ಒಂದು ಗಿಡಕ್ಕೆ ರೋಗ ಬಂತು ಅಂದರೆ ಎಲ್ಲ ಗಿಡಗಳಿಗೂ ರೋಗ ಬರುವಂತಹ ಚಾನ್ಸಸ್ ಇರುತ್ತೆ. ಈ ರೀತಿ ರೋಗ ಬಂದಂತಹ ಸಂದರ್ಭದಲ್ಲಿ ಅಂತಹ ಗಿಡಗಳಿಗೆ ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಮಿಲಿಬಗ್ಸ್ ರೋಗ ಬರುತ್ತೆ, ಬೂದಿ ರೋಗ ಅಂತ ಬರುತ್ತೆ, ಫಿಕ್ಸ್ ಫೆಸ್ಟ್ ಅಂತೇಳಿ ಬರುತ್ತೆ. ಹೀಗೆ ಅನೇಕ ರೀತಿಯ ರೋಗಗಳು ಈ ಗಿಡಗಳಿಗೆ ಬರ್ತವೆ. ಆ ಥರ ಬಂದಂತಹ ಸಂದರ್ಭದಲ್ಲಿ ನಾವು ಗಿಡಗಳಿಗೆ ಅನೇಕ ರೀತಿಯ ಮೆಡಿಸನ್ಗಳು ಸಿಗ್ತವೆ. ಹಾಗೆ ನಾವು ಮನೆಯಲ್ಲೇ ಮಾಡಿ ಬಳಸುವಂತಹ ರೋಗ ನಿರೋಧಕ ಶಕ್ತಿ ಇರುವಂತಹ ನಾನು ತೋರಿಸಿದ್ದೇನೆ. ಅದನ್ನು ನೀವು ನೋಡ್ಬೋದು, ಏನೆಲ್ಲ ಬಳಸ್ಬೋದು ರೋಗ ಬಂದಾಗ ಅಂಥೇಳಿ. ಹಾಗೆ ಬಂದಂತಹ ಸಂದರ್ಭದಲ್ಲಿ ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಗಿಡಗಳನ್ನು ರೋಗಮುಕ್ತವಾಗಿ ಇಡಬಹುದು. ದಾಸವಾಳ ಗಿಡಗಳಿಗೆ ಬಿಸಿಲಿನ ಅವಶ್ಯಕತೆ ತುಂಬ ಇರುತ್ತೆ. ನೆರಳಲ್ಲೆಲ್ಲ ಇಟ್ಟರೆ ಈ ಗಿಡ ಹೂ ಬಿಡೋದಿಲ್ಲ. ಹಾಗೆ ಮೊಗ್ಗುಗಳು ಕೂಡ ಡ್ರಾಪ್ ಆಗ್ತವೆ. ಹಾಗೆ ಎಲೆಗಳು ಹಳದಿ ಆಗಿ ಉದುರೋಗೋಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದಕ್ಕೆ ಮಿನಿಮಮ್ 8 ಗಂಟೆ ಅಥವಾ 6 ರಿಂದ 8 ಗಂಟೆಗಳ ಕಾಲ ಬಿಸಿಲಿರೋಂತಹ ಜಾಗದಲ್ಲಿ ನಾವು ದಾಸವಾಳ ಗಿಡಗಳನ್ನು ಇಡಬೇಕಾಗುತ್ತೆ. ಆಗ ನಾವು ಒಳ್ಳೆ ಹೂವು, ಒಳ್ಳೆ ಮೊಗ್ಗುಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದು. ನಾವು ಏನಾದರೂ ಇವಕ್ಕೆ ಬಿಸಿಲಿಲ್ಲದ ಜಾಗದಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಇದರಿಂದ ಯಾವುದೇ ರೀತಿಯ ಮೊಗ್ಗುಗಳನ್ನಾಗಲಿ ಹೂಗಳನ್ನಾಗಲಿ ನಾವು ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಸಾಧ್ಯವಾದಷ್ಟು ತುಂಬ ಬಿಸಿಲನ್ನು ಕೊಟ್ಟಾಗ ಮಾತ್ರ ಈ ಗಿಡಗಳು ಒಳ್ಳೆಯ ಹೂಗಳನ್ನು ನಮಗೆ ಕೊಡುವಂಥದ್ದು. ಈ ಗಿಡಗಳಿಗೆ ನೀರಿನ ವಿಚಾರದಲ್ಲಿ ಹೇಳೋದಾದರೆ ದಿನ ಕರೆಕ್ಟಾಗಿ ಒಂದು ಟೈಮ್ ಅನ್ನೋದನ್ನ ಫಿಕ್ಸ್ ಮಾಡಿಕೊಂಡು ನಾವು ನೀರನ್ನು ಹಾಕಬೇಕಾಗುತ್ತೆ. ಹಾಗೆ ಕೊಡೋದ್ರಿಂದ ನಾವು ಒಳ್ಳೆಯ ಹೂಗಳನ್ನು ನೋಡ್ಬೋದು. ನಾವು ಒಂದು ದಿವಸ ನೀರು ಹಾಕೋದು, ಒಂದು ದಿವಸ ಪಾಟ್ ಡ್ರೈ ಆಗೋದಕ್ಕೆ ಬಿಡೋದು, ಒಂದು ದಿವಸ ನೀರೇ ಕೊಡಬಾರ್ದು. ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ಪಾಟ್ ಡ್ರೈ ಆಗೋದ್ರಿಂದ ಬೇರುಗಳಿಗೆ ಬೆಳೆಯುವ ರೀತಿ ವ್ಯತ್ಯಾಸ ಆಗೋದ್ರಿಂದ ಗಿಡಗಳು ಚೆನ್ನಾಗಿ ಪಾಟ್ಗಳಲ್ಲಿ ಬೆಳೆಯಲ್ಲ. ಅದೆಲ್ಲ ನೆಲದಲ್ಲಾದರೆ ನಾವು ಏನು ನೆಗ್ಲೆಕ್ಟ್ ಮಾಡಿ ಬೇಕಾದರೂ ಬೆಳಿಬೋದು. ಆದರೆ ಪಾಟಲ್ಲಿ ಬೆಳೆಯೋದ್ರಿಂದ ಒಂದು ನಿಯಮಿತ ಅವಧಿ ಅಂತೇಳಿ ನಾವು ಇಟ್ಕೋಬೇಕು. ಒಂದು ಅವಧಿಯನ್ನು ಫಿಕ್ಸ್ ಮಾಡಿ ಆ ಅವಧಿಯಲ್ಲಿ ನಾವು ಈ ಗಿಡಗಳಿಗೆ ನೀರನ್ನು ಕೊಡ್ತಾ ಇರಬೇಕು ಕರೆಕ್ಟಾಗಿ. ಹಾಗೆ ರೋಗ ಬಾರದಂತೆ ಆವಾಗವಾಗ ನಾವು ಸ್ಪ್ರೇ ಮಾಡ್ಕೊಳ್ತಾ ಇರಬೇಕು. ಆಗ ನಾವು ಒಳ್ಳೆಯ ಗಿಡಗಳನ್ನು ನಿರೀಕ್ಷೆ ಮಾಡ್ಬೋದು. ಸಮಯಕ್ಕೆ ಸರಿಯಾಗಿ ನಾವು ಈ ಗಿಡಗಳಿಗೆ ಫರ್ಟಿಲೈಸರನ್ನು ಕೂಡ ನಾವು ಕೊಡ್ತಾ ಇರಬೇಕು. ಅಂದರೆ ಪಾಟಲ್ಲಿ ಇರೋಂತಹ ಗಿಡಗಳಿಗೆ 15 ಡೇಸ್ ಒಂದು ಸಾರಿ ನಾವು ಫರ್ಟಿಲೈಸರ್ನ ಕೊಡೋದ್ರಿಂದ ಒಳ್ಳೆಯ ಹೂಗಳನ್ನು ನಾವು ನಿರೀಕ್ಷೆ ಕೂಡ ಮಾಡಬಹುದು. ಈ ಗಿಡಗಳಿಗೆ ಗೊಬ್ಬರದ ವಿಚಾರದಲ್ಲಿ ಹೇಳೋದಾದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಕೊಡ್ಬೋದು, ಇಲ್ಲ ಕೆಮಿಕಲ್ ಫರ್ಟಿಲೈಸರ್ನ ಕೊಡ್ಬೋದು. ನಾನು ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆ್ಯಂಡ್ ಕೆಮಿಕಲ್ ಫರ್ಟಿಲೈಸರ್ ಎರಡನ್ನೂ ಕೂಡ ಕೊಡ್ತೇನೆ. ಕಾಲಕ್ಕೆ ತಕ್ಕಂತೆ ನನಗೆ
ಕೆಲವೊಂದು ಫಿಕ್ಸ್ ಟೈಮ್ ಅಂತ ಇರುತ್ತೆ, ಆ ಸಮಯಕ್ಕೆ ತಕ್ಕಂತೆ ನಾನು ಫರ್ಟಿಲೈಸರ್ಗಳನ್ನ ಈ ಗಿಡಗಳಿಗೆ ಕೊಡ್ತೇನೆ. ಹಾಗೆ ನಾವು ಮನೆಯಿಂದನೇ ಬರೋಂಥ ವೇಸ್ಟ್ಗಳಿಂದನೂ ಕೂಡ ನಾವು ಈ ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರ್ಗಳನ್ನ ತಯಾರು ಮಾಡಿ ಕೊಡ್ಬೋದು. ಈಗ ಬಾಳೆಹಣ್ಣಿನ ಸಿಪ್ಪೆ ಇರ್ಬೋದು, ಟೀ ಪುಡಿ ಇರ್ಬೋದು, ಅಕ್ಕಿ ತೊಳೆದ ನೀರಿರ್ಬೋದು, ಅಥವಾ ಬೇಳೆಕಾಳುಗಳನ್ನು ತೊಳೆದಂತಹ ನೀರಿರ್ಬೋದು, ಇವೆಲ್ಲವನ್ನು ನಾವು ಉಪಯೋಗಿಸಿ ದಾಸವಾಳ ಗಿಡಗಳಿಗೆ ನಾವು ಒಳ್ಳೆ ಫರ್ಟಿಲೈಸರ್ನ ತಯಾರು ಮಾಡಿ ನಾವು ಕೊಡ್ಬೋದು. ಹಾಗೆ ಕೊಡೋದ್ರಿಂದ ನಾವು ಒಳ್ಳೆಯ ಹೂಗಳನ್ನು, ಒಳ್ಳೆಯ ಮೊಗ್ಗುಗಳನ್ನು ಸುಮಾರು 15 ದಿನಕ್ಕೊಮ್ಮೆ ಹಾಗೆ ಫರ್ಟಿಲೈಸರ್ ಕೊಡೋದ್ರಿಂದ ನಾವು ನಿರೀಕ್ಷೆ ಮಾಡ್ಬೋದು. ಹಾಗೆ ದಾಸವಾಳ ಗಿಡಗಳಲ್ಲಿ ವೆರೈಟಿಗಳು ತುಂಬ ಇದೆ. ಅದರಲ್ಲಿ 2 ವೆರೈಟೀಸ್ ಇದೆ. ಒಂದು ಹೈಬ್ರಿಡ್ ವೆರೈಟಿ, ನೀವು ನೋಡ್ಬೋದು, ಇದು ಹೈಬ್ರಿಡ್ ಗಿಡ. ಇವೆಲ್ಲ ಬೆಳೆಸೋದು ತುಂಬ ಕಷ್ಟ. ಹೈಬ್ರಿಡ್ ದಾಸವಾಳಗಳು ಸ್ವಲ್ಪ ಬೇಗ ಮನೆಗೆ ಸೆಟ್ ಆಗೋದು ಕಷ್ಟ. ನಾಟಿ ದಾಸವಾಳಗಳು ಅಂದರೆ ನಮ್ಮ ಲೋಕಲ್ ದಾಸವಾಳ ಗಿಡಗಳು ಬೇಗ ಸೆಟ್ ಆಗ್ತವೆ. ಇದರಲ್ಲಿ 2 ವೆರೈಟೀಸ್ ಇದೆ. ಆದರೆ ಎರಡನ್ನೂ ಬೆಳೆಸಬೇಕಾದ್ರೂ ಒಂದೇ ರೀತಿ ಫಾಲೋ ಮಾಡಬೇಕಾಗತ್ತೆ. ಅಂಥ ವಿಶೇಷವಾದದ್ದೇನೂ ಇರೋದಿಲ್ಲ. ಎರಡೂ ಒಂದೇ ರೀತಿ ಕೇರಿಂಗಲ್ಲಿ ಬೆಳೆಯುತ್ತವೆ. ಲೋಕಲ್ ದಾಸವಾಳದಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಹಾಗಾಗಿ ದಾಸವಾಳ ಗಿಡವನ್ನು ಸ್ತ್ರೀ ಸ್ನೇಹಿ ಗಿಡ ಅಂತ ಕೂಡ ಕರೀತಾರೆ. ಈ ರೀತಿ ಲೋಕಲ್ ದಾಸವಾಳ ಹೂಗಳಿಂದ ಕಷಾಯವನ್ನು ಮಾಡಿಕೊಂಡು ಕುಡಿತಾರೆ, ಟಾನಿಕ್ ರೀತಿ ರೆಡಿ ಮಾಡಿ ಕುಡಿತಾರೆ. ಹಾಗಾಗಿ ಇದು ಒಂದು ರೀತಿ ಆರೋಗ್ಯವನ್ನು ತಂದುಕೊಡುವಂತಹ ಗಿಡಗಳು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಲೋಕಲ್ ದಾಸವಾಳ ಹೂವನ್ನು ನಾವು ಕಷಾಯ ಮಾಡಿ ಕುಡಿಯೋದಕ್ಕೆ ಬಳಸ್ತೇವೆ. ಹಿಂದಿನವರು ಕೆಂಪು ದಾಸವಾಳ ಹೂವಿನ ಎಲೆಯನ್ನು ದೋಸೆ ಮಾಡೋದಕ್ಕೆ ಬಳಸ್ತಾಯಿದ್ರು. ಈಗ ಹೂವನ್ನು ಕೂಡ ಕಷಾಯ ರೀತಿ ಮಾಡಿ ಕುಡಿಯೋದಕ್ಕೆ ಬಳಸ್ತಾರೆ. ಹಾಗಾಗಿ ಮೆಡಿಸಿನಲ್ ವ್ಯಾಲ್ಯೂ ಕೂಡ ದಾಸವಾಳ ಗಿಡದಲ್ಲಿ ಇದೆ. ಹಾಗೆ ಗಿಡಕ್ಕೆ ಒಂದು ಒಳ್ಳೆ ಫರ್ಟಿಲೈಸರನ್ನು ಕೊಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಫರ್ಟಿಲೈಸರ್ ಕೊಡೋಕ್ಕೂ ಮೊದಲೇ ನಾವು ಪಾಟ್ನ ಮೇಲ್ಭಾಗವನ್ನು ನಾವು ಏನೇ ಗಿಡಗಳಿದ್ರೂ, ಕಳೆ ಇದ್ದರೂ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಕೊಟ್ಟಂತಹ ಫರ್ಟಿಲೈಸರು ಗಿಡಕ್ಕೆ ಮಾತ್ರ ತಗಲುತ್ತೆ, ವೇಸ್ಟ್ ಆಗೋದಿಲ್ಲ. ಇಲ್ಲಾಂದರೆ ಪಾಟಲ್ಲಿ ಇರುವಂತಹ ಕಳೆಗಳು ನಾವು ಕೊಟ್ಟಂತಹ ಫರ್ಟಿಲೈಸರ್ನ ತಿಂದು ಕಳೆ ಬೆಳೆಯುತ್ತೆ ಹೊರತು ನಮ್ಮ ಗಿಡದಲ್ಲಿ ಅತ್ಯುತ್ತಮವಾದ ಹೂಗಳು ಅವುಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಮೊದಲು ಪಾಟ್ನ ಮೇಲ್ಭಾಗದ ಮಣ್ಣನ್ನು ನಾವು 1 ಇಂಚಷ್ಟು ನಾವು ಹೀಗೆ ಸಡ್ಲ ಮಾಡ್ಕೊಳ್ಬೇಕಾಗುತ್ತೆ. ಆ ನಂತರವೇ ನಾವು ಗಿಡಗಳಿಗೆ ಫರ್ಟಿಲೈಸರ್ನ ಕೊಡಬೇಕು. ನೀವು ಯಾವಾಗ ಏನೇ ಫರ್ಟಿಲೈಸರ್ ಕೊಡಿ, ಮೊದಲು ಪಾಟ್ನ ಮೇಲ್ಭಾಗದ 1 ಇಂಚು ಮಣ್ಣನ್ನು ನೀವು ಈಗ ಸಡ್ಲ ಮಾಡಿಕೊಳ್ಬೇಕು. ಈಗ ಸಡ್ಲ ಮಾಡ್ಕೊಳ್ಳೋದ್ರಿಂದ ನಾವು ಕೊಟ್ಟಂತಹ ಫರ್ಟಿಲೈಸರ್ನ ನಾವು ಮುಚ್ಚೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಪಾಟ್ನ ಮೇಲ್ಭಾಗದ ಮಣ್ಣನ್ನು ಹೀಗೆ ಸಡ್ಲ ಮಾಡಿಕೊಂಡು ಎಲ್ಲೂ ಕೂಡ ಯಾವುದೇ ರೀತಿ ಕಳೆ ಇಲ್ಲದಂತೆ ಪಾಟ್ನ ಶೋಧಿಸ್ಕೊಳ್ಳಿ. ಆ ನಂತರ ನಾವು ಫರ್ಟಿಲೈಸರ್ನ ಗಿಡಗಳಿಗೆ ಕೊಟ್ಟರೆ ನಾವು ಕೊಟ್ಟಂತಹ ಫರ್ಟಿಲೈಸರ್ ವೇಸ್ಟ್ ಆಗದೆ ಎಲ್ಲವೂ ಕೂಡ ಗಿಡಗಳಿಗೆ ತಗಲುತ್ತೆ. ಹಾಗೆ ಈಗ ಮಳೆಗಾಲ ಆಗಿರೋದ್ರಿಂದ ನಾವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಗಿಡಗಳಿಗೆ ಕೊಡೋದನ್ನ ಅವಾಯ್ಡ್ ಮಾಡಬೇಕು. ಲಿಕ್ವಿಡ್ ಫರ್ಟಿಲೈಸರ್ನ ಗಿಡಕ್ಕೆ ಕೊಡೋದ್ರಿಂದ ಮಳೆ ಆದಾಗ ಆ ಫರ್ಟಿಲೈಸರ್ ಕೆಲಸ ಮಾಡೋದಕ್ಕೂ ಮೊದಲೇ ಅದು ಪಾಟಿಂದ ಆಚೆ ಹೊರಟೋಗುತ್ತೆ. ಹಾಗಾಗಿ ಸ್ವಲ್ಪ ಘನ ಆಹಾರವನ್ನು ನಾವು ಕೊಡಬೇಕಾಗುತ್ತೆ. ಅಂದರೆ ನಿಧಾನವಾಗಿ ಕರಗಿ ಪೋಷಕಾಂಶಗಳು ಗಿಡಕ್ಕೆ ಸಿಕ್ಕುವಂತಹ ಆಹಾರಗಳನ್ನು ಮಳೆಗಾಲ ಆಗಿರೋದ್ರಿಂದ ನಾವು ಆ ರೀತಿ ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಇವತ್ತು ಬಳಸ್ತಾ ಇರೋವಂಥದ್ದು ಫರ್ಟಿಲೈಸರ್ ಕೊಡ್ತಾ ಇರೋವಂಥದ್ದು ವಸ್ತು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ಕೊಡೋದ್ರಿಂದ ಗಿಡಗಳಿಗೆ ಅಥವಾ ಪಾಟ್ಗಳಲ್ಲಿ ಇರುವಂತಹ ಹುಳುಗಳಿಗೆ ಆಹಾರ ಸಿಕ್ಕಂಗಾಗುತ್ತೆ. ಹಾಗೆ ಗಟ್ಟಿಯಾದಂತಹ ನಿಧಾನವಾಗಿ ಕರಗಿ ಗಿಡಗಳಿಗೆ ತಲುಪೋದಕ್ಕೆ ಈ ಹಿಟ್ಟು ಸಹಾಯವನ್ನು ಮಾಡುತ್ತೆ. ಅಕ್ಕಿ ಹಿಟ್ಟು ಯಾವುದಾದ್ರೂ ಆಗಿರಲಿ, ಏನು ಇದೇ ಆಗಬೇಕು ಅದೇ ಸೊಸೈಟಿ ಅಕ್ಕಿ ಆಗ್ಬೋದು, ಬಾಸುಮತಿ ಆಗ್ಬೋದು, ಊಟಕ್ಕೆ ಬಳಸೋವಂಥದ್ದಾಗ್ಬೋದು, ಅಥವಾ ಕುದಿಸಿದ ಅಕ್ಕಿ ಆಗ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಇದನ್ನು ಕೊಡೋದ್ರಿಂದ ನಮ್ಮ ಪಾಟ್ಗಳಲ್ಲಿ ಇರುವಂತಹ ಜೀವಾಣುಗಳಿಗೆ ಅಥವಾ ಮೈಕ್ರೋಬ್ಸ್ಗೆ ನಾವು ಆಹಾರವನ್ನು ತಲುಪಿಸ್ದಂಗೆ ಎಲ್ಲ ರೀತಿಯ ಜೀವಿಗಳಿಗೂ ನಾವು ಆಹಾರವನ್ನು ಕೊಟ್ಟು ಕಾಪಾಡ್ದಂಗಾಗುತ್ತೆ. ಹಾಗೆ ಇದು ನಿಧಾನವಾಗಿ ಮಣ್ಣಿನಲ್ಲಿ ಕರಗೋದ್ರಿಂದ ಮಳೆ ಕೂಡ ಆದರೂ ಕೂಡ ನಮ್ಮ ಪೋಷಕಾಂಶ ವೇಸ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನು
ಇವತ್ತು ಅಕ್ಕಿ ಹಿಟ್ಟನ್ನು ನಾನು ಗಿಡಗಳಿಗೆ ಎಲ್ಲದಕ್ಕೂ ನಾನು ಪೋಷಕಾಂಶವಾಗಿ ಗೊಬ್ಬರವಾಗಿ ನಾನು ಅಕ್ಕಿ ಹಿಟ್ಟನ್ನು ಕೊಡ್ತಾಯಿದ್ದೀನಿ. ಸಾಧ್ಯವಾದರೆ ಇದ್ರ ಜೊತೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಕೂಡ ನಾವು ಕೊಡ್ಬೋದು. ಆಗ ಇರುವೆಗಳ ಕಾಟ ಇರೋದಿಲ್ಲ. ಅರಿಶಿಣವನ್ನು ಮಿಕ್ಸ್ ಮಾಡೋದ್ರಿಂದ ಹೀಗೆ ಗೊಬ್ಬರವನ್ನು ಕೊಟ್ಟು ನೀವು ಯಾವುದೇ ಗೊಬ್ಬರ ಕೊಡಿ, ಕೊಟ್ಟ ನಂತರ ಈಗ ಮೇಲ್ಭಾಗದಲ್ಲಿ ಮಣ್ಣನ್ನು ಮುಚ್ಚೋದನ್ನು ಮರಿಬೇಡಿ. ಗೊಬ್ಬರವನ್ನು ಕೊಡುವಾಗ ಸಾಧ್ಯವಾದಷ್ಟು ಪಾಟ್ನ ಸುತ್ತ ನೀವು ಗೊಬ್ಬರವನ್ನು ಕೊಡಿ. ಆಗ ಈಕ್ವಲ್ ಆಗಿ, ಯಾಕೆಂದರೆ ಬೇರು ಯಾವ ಕಡೆ ಇರುತ್ತೆ ಏನು ಅಂತ ನಮಗೇನು ಗೊತ್ತಿರುತ್ತಾ? ಇಲ್ಲ ಅಲ್ವಾ? ನಾವು ಹೀಗೆ ಸುತ್ತ ಕೊಡೋದ್ರಿಂದ ಈಕ್ವಲ್ ಆಗಿ ನಾವು ಕೊಟ್ಟಂತಹ ಗೊಬ್ಬರ ಕೆಲಸ ಮಾಡೋದ್ರಿಂದ ನಮಗೆ ಅತ್ಯುತ್ತಮವಾದ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯವಾದಷ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಯಾಕೆಂದರೆ ಈಗ ಮಳೆಗಾಲ ಆಗಿರೋದು ತುಂಬ ಬೇಡ, ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮಳೆಗಾಲ ಆಗಿರೋದ್ರಿಂದ ನಾವು ಕೊಟ್ಟಂತಹ ಪೋಷಕಾಂಶಗಳು ತುಂಬ ಸಡಿಲವಾಗಿದ್ದಲ್ಲಿ ಮಣ್ಣು ಈಚೆ ಬರೋಂಥ ಚಾನ್ಸಸ್ ಇರುತ್ತೆ, ಅಥವಾ ಮಣ್ಣು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಜೋರು ಮಳೆ ಆದರೆ ನಾವು ಪಾಟ್ನ ಕೆದಕಿ ಬಿಟ್ಟಿರ್ತೀವಲ್ಲ, ಆ ಮಣ್ಣು ಈಚೆ ಬಂದು ಇಡೀ ಗಾರ್ಡನ್ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಬಾರ್ದು ಅಂದರೆ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿಯೂ ಕೂಡ ಗೊಬ್ಬರವನ್ನು ಕೊಡ್ಬೋದು. ನಂತರ ನಾವು ಈ ರೀತಿ ನೀರನ್ನು ಅದ್ರ ಮೇಲೆ ಹಾಕಬೇಕಾಗತ್ತೆ. ಅದು ಕರಗಿ ಫರ್ಟಿಲೈಸರ್ ಆಗುತ್ತೆ. ನಿಮಗೆ ಅನ್ನಿಸ್ಬೋದು ಅಕ್ಕಿ ಹಿಟ್ಟನ್ನು ಯಾಕೆ ಬಳಸಬೇಕು ಅಂತ. ಅಕ್ಕಿ ಹಿಟ್ಟಿನಲ್ಲಿ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ ಇದೆ, ವಿಟಮಿನ್ ಬಿ ಇದೆ. ಇವೆಲ್ಲವೂ ಗಿಡಗಳಿಗೆ ಅತ್ಯುತ್ತಮ ಆಹಾರವಾಗಿ ಕೆಲಸವನ್ನು ಮಾಡುತ್ತೆ. ಹಾಗೆ ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ನಮಗೆ ಈ ರೀತಿ ಹಾಕೋದಕ್ಕಾಗಲ್ಲ ಅಥವಾ ಅಕ್ಕಿ ಪುಡಿ ಹಾಕಿದ್ರೆ ಏನಾಗುತ್ತೋ, ಇರುವೆ ಬರುತ್ತೆ ಅನ್ನೋ ಭಯ ಇರೋವಂಥವ್ರು ಅಕ್ಕಿ ಪುಡಿಯನ್ನು ನೀರಿನಲ್ಲಿ ಸೇರಿಸಿ ನೀವು ಕೊಡ್ಬೋದು. ನಾನಿಲ್ಲಿ 2 ಲೀಟರಷ್ಟು ನೀರಿಗೆ ನಾನು 3 ಸ್ಪೂನಷ್ಟು ಅಕ್ಕಿ ಪುಡಿಯನ್ನು ಹಾಕಿದ್ದೇನೆ. ಇದನ್ನು ಹಾಕಿ ಹೀಗೆ ಮಿಕ್ಸ್ ಮಾಡಿ ಇದನ್ನು ಒಂದಿನ ಇಟ್ಟು ಕೂಡ ಕೊಡ್ಬೋದು. 1-2 ದಿನ ಇಟ್ಟು ನೀವು ಇದನ್ನು ಮಾಡಿದಾಗ ನೀವು ಇದಕ್ಕೆ ಮತ್ತೆ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. 1-2-3 ದಿನ ನೀವು ನೀರಿಟ್ಟು ಕೊಳೆತಂತಹ ನೀರಿಗೆ, ದಿನಗಳಾದಂತಹ ನೀರಿನಲ್ಲಿ ಮೈಕ್ರೋಬ್ಸ್ಗಳಿರ್ಬೋದು, ಜೀವಾಣುಗಳಿರ್ಬೋದು, ಸೂಕ್ಷ್ಮ ಜೀವಿಗಳು ಇವೆಲ್ಲವೂ ಹೆಚ್ಚಾಗ್ತವೆ. ಆಗ ನಾವು ಈ ನೀರಿಗೆ ಮತ್ತೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲ ನಾವು ಇವತ್ತು ಕಲಸಿ ಇವತ್ತೇ ನಾವು ಈ ನೀರನ್ನ ಗಿಡಗಳಿಗೆ ಕೊಡ್ತೇವೆ ಅಂದರೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂತಹ ಪ್ರಮೇಯ ಇಲ್ಲ. ಯಾಕೆಂದರೆ ಇದರಲ್ಲಿ ಮೈಕ್ರೋಬ್ಸ್ಗಳಿರ್ಬೋದು, ಜೀವಾಣುಗಳಿರ್ಬೋದು ಯಾವುದು ಅತಿ ಹೆಚ್ಚು ಉತ್ಪತ್ತಿಯಾಗಿರೋದಿಲ್ಲ. ಹಾಗಾಗಿ ಈ ನೀರನ್ನ ನಾವು ಧಾರಾಳವಾಗಿ ಮತ್ತೆ ಎಕ್ಸ್ಟ್ರಾ ನೀರನ್ನ ಮಿಕ್ಸ್ ಮಾಡದೆ ನಾವು ಗಿಡಗಳಿಗೆ ಕೊಡ್ಬೋದು. ಹೀಗೆ ಕೊಡೋದ್ರಿಂದನೂ ಕೂಡ ನಾವು ಒಳ್ಳೆಯ ಹೂಗಳನ್ನು ಅಥವಾ ಒಳ್ಳೆಯ ಗಿಡಗಳನ್ನು, ಎಲೆಗಳನ್ನು ಮೇಯ್ನಾಗಿ ನಾವು ನಿರೀಕ್ಷೆ ಮಾಡ್ಬೋದು. ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಇದೆ ಅಕ್ಕಿಯಲ್ಲಿ. ಹಾಗಾಗಿ ಗಿಡದ ಬೆಳವಣಿಗೆಗೆ ಒಂದು ರೀತಿ ಸರ್ವತೋಮುಖ ಗಿಡದ ಬೆಳವಣಿಗೆಗೆ ನಮಗೆ ಒಳ್ಳೆಯ ಆಹಾರವನ್ನು ನಾವು ಗಿಡಗಳಿಗೆ ಕೊಟ್ಟಂತೆ ಆಗುತ್ತೆ. ಹೀಗೆ ಕೊಟ್ಟು ನೋಡಿ, ಆನಂತರ ನೀವು ನಿಮ್ಮ ಗಿಡದ ಬೆಳವಣಿಗೆಯ ಬಗ್ಗೆ ನಮಗೆ ರಿಸಲ್ಟನ್ನು ತಿಳಿಸಿ. ನಾನು ಇವತ್ತು ನಿಮಗೆ ಒಂದು ಅತ್ಯುತ್ತಮವಾದ ಫರ್ಟಿಲೈಸರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತೇಳಿ ಭಾವಿಸ್ತೇನೆ. ಮಾಹಿತಿ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮಳೆಗಾಲ ಆಗಿರೋದ್ರಿಂದ ನಮಗೆ ಬೇಕೋ ಬೇಡವೋ ಗಿಡಗಳನ್ನು ರೋಗಮುಕ್ತವಾಗಿ ಇಟ್ಕೊಳ್ಬೇಕು ಅಂದರೆ ನಾವು ರೋಗ ಬರೋದಕ್ಕಿಂತ ಮೊದಲೇ ಎಲ್ಲ ರೀತಿಯ ಗಿಡಗಳಿಗೂ ನೀಮ್ ಆಯಿಲ್ನ ನಾವು ಹೀಗೆ ಸ್ಪ್ರೇ ಮಾಡಿ ಇಟ್ಕೊಳ್ಬೇಕು. ಆಗ ನಾವು ರೋಗಮುಕ್ತವಾದಂತಹ ಗಾರ್ಡನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮಳೆಗಾಲದಲ್ಲಿ ಈ ಟಿಪ್ಸ್ನ ಎಲ್ಲರೂ ಫಾಲೋ ಮಾಡಿ. ಒಂದು 15 ದಿನಕ್ಕೊಮ್ಮೆ ಆದರೂ ನೀವು ಗಿಡಗಳ ಈ ರೀತಿಯ ತುದಿ ಭಾಗಗಳಿಗೆ ಸ್ಪ್ರೇ ಮಾಡಿ. ಇದನ್ನು ಯಾವಾಗಲೂ ರೋಗ ಹರಡೋದು ಈ ರೀತಿಯ ಗಿಡದ ತುದಿ ಆರಂಭದಿಂದನೇ, ಕುಡಿ ಭಾಗದಿಂದನೇ. ಹಾಗಾಗಿ ಕುಡಿ ಭಾಗಗಳಿಗೆ ಈ ರೀತಿ ಸ್ಪ್ರೇ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ರೋಗಮುಕ್ತವಾದಂತಹ ಗಾರ್ಡನ್ನ ನೋಡಬಹುದು.